ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಅಬ್ಸರ್ವ್ ಮಾಡಿ. ಈಗ ವಿಡಿಯೋ ಲೆಂತಿ ಆಗುತ್ತೆ ಅಂತ ಫಸ್ಟೇ ರೆಡಿ ಮಾಡಿಕೊಂಡೆ ನಾನು. ಇಲ್ಲಿ ಒಂದು ತಿಲಕ ಡಿಸೈನನ್ನು, ಲೀವ್ಸ್ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮನೆಗಳನ್ನು ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ 1 2 3 4 ಪುನಃ 3 2 ಈ ರೀತಿ ಬಂದಿದೆ. ಯಾಕೆ ಅಂತಂದರೆ ಇದಕ್ಕೆ ನಾವು ಸ್ಟಿಚ್ಚನ್ನು ಹಾಕಬೇಕು. ಇದು ಒಂದು ಡಿಸೈನ್ ಆಗುತ್ತೆ. ಈಗ ಈ ಡಿಸೈನ್ಗೆ ನಾವು ಏನು ಹೇಳ್ತೀವಿ ಅಂದರೆ ಹನಿಕಾಮ್ ಸ್ಟಿಚ್ ಅಂತ ಕರಿತೀವಿ. ಹಂಗಿದ್ರೆ ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ಅಲ್ಲ. ಫಸ್ಟು ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೋತೀನಿ. ಈಗ ನೋಡ್ಬೋದು, ಚೈನ್ ಸ್ಟಿಚ್ಚು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿರೋದ್ರಿಂದ ಈಗ ನಾನು ನೆಕ್ಸ್ಟ್ ಡಿಸೈನ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಈಗ ನೋಡ್ಬೋದು, ಸುತ್ತ ನಾನು ಚೈನ್ ಸ್ಟಿಚ್ಚಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಹೇಗಿದೆ ಅದನ್ನು. ಈಗ ನಾನು ಫಸ್ಟು ಒಂದು ಗೆರೆಯನ್ನು ಹಾಕಿದ್ದೀನಲ್ಲ, ಈಗ ನೀವು ನೋಡ್ಕೋಬೇಕು ಡಿಸೈನ್ ಹೇಗೆ ಬರುತ್ತೆ ಅಂತೇಳಿ. ಈಗ ಇಲ್ಲಿಗೆ ಲಾಕನ್ನು ಮಾಡ್ಕೋತೀನಿ. ಫಸ್ಟು ಲಾಕ್ ಸ್ಟಾರ್ಟಿಂಗ್ ಲಾಕು ಮತ್ತು ಎಂಡಿಂಗ್ ಲಾಕನ್ನು ನೀಟಾಗಿ ಹಾಕ್ಕೋಬೇಕು. ನೋಡಿ, ಚೈನ್ ಹಾಕಿದ್ಮೇಲೆ ನಾವು ಲಾಕ್ ಮಾಡೋ ಹೋಗಿಲ್ಲ, ಪುನಃ ಮೇಲ್ಗಡೆ ಹೋಗಬೇಕು. ಬಟನ್ ಹೋಲ್ ಸ್ಟಿಚ್ಚನ್ನು ನಾನು ಹೇಳ್ಕೊಟ್ಟಿದ್ನಲ್ಲ, ಪುನಃ ವಾಪಸ್ ಬಂದು ಪುನಃ ಇಲ್ಲಿ ಲಾಕ್ ಮಾಡಿ ಪುನಃ ಇದನ್ನು ಇಲ್ಲಿ ತಗೋಬೇಕು. ತಗೊಂಡಿದ್ದಾದ ನಂತರ ನಾವು ಇಲ್ಲಿ ಲಾಕನ್ನು ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಾವು ಲಾಕನ್ನು ಮಾಡ್ಕೋಬೇಕು. ಯಾಕೆ ಅಂದರೆ ಇಲ್ಲಿಂದ ತೆಗೆದು ಕೆಳಗಡೆ ತಗೋಬಾರ್ದು, ಕೆಳಗಡೆ ಸ್ಟೆಪ್ಪನ್ನು ತಗೋಬಾರ್ದು. ಹಾಗಾಗಿ ಈಗ ನೋಡಿ, ಪುನಃ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪುನಃ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಇಲ್ಲಿಂದ ಎಳ್ಕೊಂಡು ಲಾಕ್ ಮಾಡಿಕೊಂಡ್ರೂ ಆಗುತ್ತೆ. ನೋಡಿ, ಇದು 2 ಥರ ಮಾಡ್ಬೋದು. ನಾನು ಮೇಲೆ ಹೇಳಿದೆ ಲಾಕ್ ಮಾಡಿಕೊಂಡು ಅಂತ, ಇಲ್ಲಿ ಲಾಕ್ ಮಾಡ್ದಂತೆಯೂ ಕೂಡ ನಾವು ಮಾಡಬಹುದು. ನೋಡಿ, ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ದೇನೂ ನಾವು ಇಲ್ಲಿಗೆ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮೇಲ್ಗಡೆ ಚೈನನ್ನು ಹಾಕಿದ್ದೀವಲ್ಲ, ಫಸ್ಟು 2 ಮನೆ, ನಂತರ 3 ಮನೆ ಈ ರೀತಿ ಬಳಸ್ಕೊಂಡು ನಾವು ಲಾಕನ್ನು ಮಾಡಿ ಚೈನನ್ನು ಹಾಕಬೇಕು. ನಾವು ಲಾಕ್ ಮಾಡ್ಕೊಂಡ್ರೂ ಸೇಮ್ ಬರುತ್ತೆ. ಲಾಕ್ ಮಾಡ್ಕೊಂಡಾದರೂ ಮಾಡಬಹುದು, ಅಥವಾ ಅದೇ ರೀತಿ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡು ಪುನಃ 3ನೇ ಲೈನ್ಗೆ ಬರೋದು. ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಡಿಸೈನಲ್ಲೇ ಕೂಡ ಆ್ಯಡ್ ಮಾಡ್ಕೋಬೋದು. ನಾವೊಂದು ಮಾವಿನಕಾಯಿ ಡಿಸೈನ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿಗೂ ಸುಧಾ ಇದನ್ನು ಅಪ್ಲೈ ಮಾಡ್ಕೋಬೋದು. ಒಂದು ಬಾಕ್ಸ್ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ಅಲ್ಲಿಗೆ ಅದು ಮಧ್ಯೆ ಆಗುತ್ತೆ, ನಿಮಗೆ ಈಸಿ ಆಗುತ್ತೆ. ಲಾಕ್ ಮಾಡಿಕೊಂಡೆ ಕೂಡ ಮಾಡ್ಕೊಳ್ಳಿ, ಅದರಲ್ಲೇನು ತಪ್ಪಿಲ್ಲ. ನೋಡಿ, ಇಲ್ಲಿ ಮಾತ್ರ ಲಾಕ್ ಮಾಡೋ ಹಾಗಿಲ್ಲ, ವಾಪಸ್ ಎಳ್ಕೋಬೇಕು. ಬಟನ್ ಹೋಲ್ ಸ್ಟಿಚ್ ಆಗಿರೋದರಿಂದ ಇಲ್ಲಿ ಒಂದು ಗಂಟು ಬರುತ್ತೆ. ನಾವು ಲಾಕ್ ಮಾಡದೇ ಮಾಡಿದ್ರೆ ಗಂಟು ಬರಲ್ಲ, ಅಷ್ಟೇ ವ್ಯತ್ಯಾಸ. ಎಕ್ಸ್ಟ್ರಾ ಒಂದು ಚೈನ್ ಬರುತ್ತಲ್ವ, ಹಂಗಾಗಿ ಅದು ಒಂದು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಂಗಾಗಿ ನೋಡಿ, ಈಗ ಇದನ್ನು ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಪ್ರತಿ ಸ್ಟೆಪ್ಪಲ್ಲೂ ಕೂಡ ನಾವು ಲಾಕನ್ನು ಕಂಪಲ್ಸರಿ ಈ ಡಿಸೈನಲ್ಲಿ. ನೋಡಿ, ಇದಾಯಿತು. ಪುನಃ ನೆಕ್ಸ್ಟ್ ಲೈನಿಗೆ ಬರುವಾಗ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಲಾಕು ಮತ್ತು ಎಂಡಿಂಗ್ ಲಾಕು ಈ ಡಿಸೈನಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಲಾಕು ಪ್ರತಿ ಇದರಲ್ಲೂ ಲಾಕ್ ಮಾಡ್ತಿದ್ದೀನಿ. ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಲಾಕ್ ಬಗ್ಗೆ ಕನ್ಫ್ಯೂಷನ್ ಇರೋವಂಥವ್ರಿಗೆ ನೋಡಿ, ಇಲ್ಲಿ ಈ ಮಧ್ಯಕ್ಕೆ ಬರಬೇಕು. ಚಿಕ್ಕದಾಗಿ ಒಂದು ಚೈನನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿಂದ ವಾಪಸ್ ತಂದು ಲಾಕ್ ಮಾಡ್ಕೊಳ್ಳಿ. ಬರೀದಂತೆ ಕೂಡ ಮಾಡ್ಕೋಬೋದು. ಇದು ಅದ್ರ ಮಧ್ಯೆ ಮಾತ್ರ ಹಾಕುವಂಥದ್ದು. ನೋಡಿ, ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ. ಹನಿಕಾಮ್ ಸ್ಟಿಚ್ ಅಂತ ಕರಿತೀವಿ. ತುಂಬಾ ಈಸಿ ಮೆಥಡಲ್ಲಿ ನೀವು ಇದನ್ನು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ಇಷ್ಟು ದೂರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಹತ್ತತ್ರನೂ ಕೂಡ ಮಾಡ್ಕೋಬಹುದು. ಇನ್ನೂ ಹತ್ರಕ್ಕೂ ಕೂಡ ಇದನ್ನು ಮನೆಗಳನ್ನು ನಾವು ಮಾಡೋದ್ರಿಂದ ಡಿಸೈನ್ಸ್ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಮಾಡ್ತಿದ್ದೀನಲ್ಲ, ಅದ್ರ ಮಧ್ಯದಲ್ಲಿ ಒಂದೊಂದು ಫ್ರೆಂಚ್ ನಾಟನ್ನು ಹಾಕ್ಕೋಬೋದು. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನೀವು ಇಷ್ಟೇ ಮಾಡ್ಕೊತೀವಿ ಅಂದ್ರೂ ಓಕೆ ಡಿಸೈನು. ನೀವು ಇಲ್ಲ ನಾನು ಇದರಲ್ಲಿ ಮಾಡ್ತೀನಿ, ಇದಕ್ಕೆ ಇನ್ನೂ ಚೆನ್ನಾಗಿ ನಾವು ಮಾಡಬಹುದು ಅಂತ ಒಂದು ಕುಂದನ್ಸನ್ನು ಪೇಸ್ಟ್ ಮಾಡೋದಾಗಬಹುದು.
ನೋಡಿ ಇಲ್ಲಿ ಚಿಕ್ಕದಾಗಿ ಒಂದು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ಗೆ ಎಳ್ಕೋಬೇಕು. ಎಳ್ಕೊಂಡು ಚೈನ್ ಹಾಕಿ ಪಕ್ಕದಲ್ಲೇ ಪುನಃ ಉದ್ದಕ್ಕೆ ಒಂದು ಚೈನು, ಪುನಃ ಅದನ್ನು ಲಾಕ್ ಮಾಡ್ಕೋಬೇಕು. ಮಾಡಿಕೊಂಡು ಪುನಃ ನೋಡಿ ಈ ರೀತಿಯೇ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನಲ್ಲಿ ನೀವು ಮಾಡೋದ್ರಿಂದ ಈ ಮಧ್ಯೆ ಏನು ಮನೆಗಳು ಬಂದು ಅಲ್ಲಿ ಕಂಬಗಳು ಒಂದೊಂದು ಬಾಕ್ಸ್ ಆಗಿದೆಯೋ ಆ ಬಾಕ್ಸ್ಗೆ ಮಧ್ಯದಲ್ಲೆಲ್ಲ ನೀವು ಒಂದು ಫ್ರೆಂಚ್ ನಾಟನ್ನು ಹಾಕೋಬಹುದು. ಜೊತೆಗೆ ಫ್ರೆಂಚ್ ನಾಟ್ ಇಲ್ಲ ಅಂತಂದರೆ ಕುಂದನ್ಸ್ ಆಗ್ಬೋದು, ಅಥವಾ ಬೀಡ್ಸ್ ಆಗ್ಬೋದು, ಸ್ಟೋನ್ಸ್ ಆಗ್ಬೋದು, ಏನು ಬೇಕಾದ್ರೂ ನೀವು ಇದಕ್ಕೆ ಪೇಸ್ಟನ್ನು ಮಾಡ್ಕೋಬಹುದು. ನೀವು ಸ್ಟಿಚ್ ಮಾಡೋದು ಬೇಡ ಅಂದರೆ ಮಧ್ಯೆ ಸ್ವಲ್ಪ ಗ್ಲೋ ಹಾಕ್ಬಿಟ್ಟು ನೋಡಿ ಇಲ್ಲಿ 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 ಏನು ಬಂದಿದೆಯಲ್ಲ ಅಲ್ಲಿಗೆಲ್ಲ ಗ್ಲೋ ಹಾಕ್ಬಿಟ್ಟು ನೀವು ಮಾಡ್ಕೋಬಹುದು. ನೋಡಿ ಕೆಳಗಡೆ ಚಿಕ್ಕದಾಯ್ತಲ್ವ, ಚಿಕ್ಕದಾಗಿರೋದ್ರಿಂದ ನಾವು ಇಲ್ಲಿಗೆ ಚೈನನ್ನು ತಗೋತೀನಿ. ಚೈನನ್ನು ತಗೊಂಡು ಇಲ್ಲಿಗೆ ಲಾಕನ್ನು ಮಾಡ್ಕೋತೀರಿ. ಬನ್ನಿ ಇಲ್ಲಿಗೆ ನೋಡೋಣ. ನೋಡಿ ಈಗ ಪುನಃ ಲಾಕ್ ವಾಪಸ್ ತಂದು ಲಾಕ್ ಮಾಡ್ಕೊಳ್ಳಿ. ಪುನಃ ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಂಗಾಗಿ ಚೈನನ್ನು ತಂದು ಲಾಕ್ ಮಾಡಿಕೊಂಡು ಈಗ ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಾ? ಈಗ ಲಾಕ್ ಮಾಡ್ಕೋಬೇಕು. ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಅಷ್ಟು ಡಿಸೈನು. ಈಗ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಚೈನ್ ಮೇಲೆ ಒಂದು ಕಂಬಕ್ಕೆ ಒಂದು ಚೈನು, ಪುನಃ ಲಾಂಗ್ ಚೈನ್, ಒಂದು ಮಧ್ಯ ಕಂಬ, ಚೈನ್, ಇಲ್ಲಿಗೆ ಒಂದು ಇದಕ್ಕೆ ಲಾಕ್ ಮಾಡ್ಕೋಬೇಕಲ್ಲ, ಲಾಸ್ಟ್ ಎಂಡ್ ನಾಟ್ ನೋಡಿ. ಈಗ ಒಂದು ಎಂಡ್ ನಾಟನ್ನು ಕೊಟ್ಟರೆ ಈ ಡಿಸೈನ್ ಕಂಪ್ಲೀಟಾಗಿ ಆಗತ್ತೆ. ನೋಡಿ ಈಗ ಕಾಣಿಸ್ತಿದೆಯಾ ಡಿಸೈನು? ಈಗ ನೋಡ್ಬೋದು ನೀವು ಕೆಳಗಡೆ ಬಂದಿದೆಯಲ್ಲ ಈ ಸೈಜ್ಗಾದರೂ ಮಾಡ್ಕೋಬೋದು. ಅದಕ್ಕೆ ನಾನು ಎರಡೂ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇಲ್ಲ ಬಾಕ್ಸ್ ದೊಡ್ಡದು ಬೇಕು ಅಂದರೆ ಇಷ್ಟಲ್ಲಿ ಸೈಜಲ್ಲಿ ಮಾಡಬಹುದು. ಇಲ್ಲ ಅಂದರೆ ನಮಗೆ ಚಿಕ್ಕದಾಗಿ ಬಾಕ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಸೈಜಲ್ಲಿ ಕೂಡ ನೀವು ಮಾಡ್ಕೋಬೋದು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಡಿಸೈನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.